ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 2026-27ನೇ ಸಾಲಿನ ದೂರಶಿಕ್ಷಣ ಪ್ರವೇಶಾತಿಯ ತ್ವರಿತ ಮುಖ್ಯಾಂಶಗಳು. ಕೃಷಿ ವಿಜ್ಞಾನ ಕಲಿಯೋಕ್ಕೆ 4 ವರ್ಷದ ದೊಡ್ಡ ಡಿಗ್ರಿನೇ ಮಾಡ್ಬೇಕು ಅಂತ ಏನಿಲ್ಲ ಕಣ್ರಿ. ಕೇವಲ 7ನೇ ಕ್ಲಾಸ್ ಪಾಸಾದವರಿಂದ ಹಿಡಿದು ಡಿಗ್ರಿ ಮುಗಿಸಿದವರವರೆಗೂ ಯಾರು ಬೇಕಾದ್ರೂ ಪ್ರೊಫೆಷನಲ್ ಆಗಿ ಕೃಷಿ ಕೌಶಲ್ಯಗಳನ್ನ ಕಲಿಯೋಕ್ಕೆ ಇದೊಂದು ಸಖತ್ ಅವಕಾಶ. ಮೊದಲನೆಯದಾಗಿ ನಿಮಗಾಗಿ ಯಾವೆಲ್ಲ ಕೋರ್ಸ್ಗಳಿವೆ ಅಂತ ನೋಡೋಣ. ನೋಡಿ, ಕೃಷಿ ಪದವೀಧರರಿಗೆ ಹಾಗೆ SSLC ಪಾಸಾದವರಿಗೆ ಅಂತಾನೆ 1 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿವೆ. ಶುಲ್ಕ ಬಂದು 10,000 ರಿಂದ 12,000 ಆದ್ರೆ ನಿಮಗೇನಾದ್ರೂ ಪೂರ್ತಿ ಡಿಪ್ಲೊಮಾ ಬೇಡ, ಬರೀ ಜೇನು ಸಾಕಣೆ, ಯಂತ್ರೋಪಕರಣಗಳ ನಿರ್ವಹಣೆ ಅಥವಾ ಸಮಗ್ರ ಕೃಷಿಯಂತಹ ಯಾವುದಾದರೊಂದು ನಿರ್ದಿಷ್ಟ ಸ್ಕಿಲ್ ಮಾತ್ರ ಕಲಿಬೇಕು ಅಂತಿದ್ದೆ, ಅದಕ್ಕೂ ಆಪ್ಷನ್ಸ್ ಇದೆ. ಹೌದು, ಕೇವಲ 7ನೇ ಕ್ಲಾಸ್ ಪಾಸಾದವರು ಕೂಡ ಸೇರ್ಬಹುದಾದಂತಹ 1 ವರ್ಷದ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ ಕೋರ್ಸ್ಗಳಿವೆ. ಇದಕ್ಕೆ ಕೇವಲ 1-2 ಸಾವಿರ ರೂಪಾಯಿ ಮಾತ್ರ ಖರ್ಚಾಗುತ್ತೆ ಅಷ್ಟೇ. ಎರಡನೇದಾಗಿ, ಕೋರ್ಸ್ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲೈ ಮಾಡೋದು ಹೇಗೆ ಅಂತೀರಾ? ಅರ್ಜಿ ಸಲ್ಲಿಸೋದಕ್ಕೆ ಏಪ್ರಿಲ್ 11, 2026 ಸಂಜೆ 4 ಗಂಟೆನೇ ಲಾಸ್ಟ್ ಡೇಟ್. ಅಪ್ಲಿಕೇಶನ್ ಫಾರ್ಮ್ಗಳನ್ನ ನೀವು uasbangalore.edu.in ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಬೆಂಗಳೂರಿನ GKVK ಕ್ಯಾಂಪಸ್ಗೆ ಹೋಗಿ ಖುದ್ದಾಗಿ ಪಡ್ಕೋಬಹುದು. ಆದ್ರೆ ಒಂದು ಮಾತು, ಅರ್ಜಿ ಶುಲ್ಕನ ಯೂನಿವರ್ಸಿಟಿ ಅಧಿಕಾರಿ ಹೆಸರಿಗೆ ಬ್ಯಾಂಕಿನಿಂದ ಡಿಡಿ ತೆಗೆದು ಮಾತ್ರನೇ ಕಟ್ಟಬೇಕು. ಈ ಡಿಡಿ ಮಾಡಿಸೋಕೆ 1-2 ದಿನ ಬೇಕಾಗೋದ್ರಿಂದ ದಯವಿಟ್ಟು ಕೊನೆ ಗಳಿಯವರೆಗೂ ಕಾಯೋಕ್ ಹೋಗ್ಬೇಡಿ, ಆಯ್ತಾ? ಹಾಗಾಗಿ ತಕ್ಷಣವೇ ಯೂನಿವರ್ಸಿಟಿ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಕೃಷಿ ಆಸಕ್ತಿಯನ್ನ ಒಂದು ಅದ್ಭುತ ವೃತ್ತಿಪರ ಕೌಶಲ್ಯವನ್ನಾಗಿ ಬದಲಾಯಿಸ್ಕೊಳ್ಳಿ.